ದೇವರಿಗೂ ನಾನು ರಾಜ್ಯದ ಜನರ ಹೃದಯ ವೈಶಾಲ್ಯತೆ ಏನು ಎಷ್ಟಿದೆ ಅನ್ನುವಂಥದ್ದು ನಾನು ಪದೇ ಪದೇ ಹೇಳಬೇಕಾಗಿಲ್ಲ. ಎಷ್ಟೋ ವಿಚಾರಗಳಲ್ಲಿ ಉದಾಹರಣೆಯಾಗಿ ಶಕ್ತಿಯಾಗಿ ನಿಂತಿದ್ದೀರಿ. ಅದೇ ರೀತಿಯ ಶಕ್ತಿಯನ್ನು ತುಂಬೋಕೆ ಮತ್ತೊಂದು ಕುಟುಂಬ ನಿಮ್ಮ ಶಕ್ತಿ ಬೇಕು, ನಿಮ್ಮ ಬೆಂಬಲ ಬೇಕು ಅಂತ ಕಾಯ್ತಾ ಇದೆ. ಮಾತನಾಡಿಸ್ತಾ ಹೋಗೋಣ. ಕೀರ್ತನನ ಮಾತಾಡಿಸ್ತೀನಿ ಮೊದಲಿಗೆ. ತಗೋ ಕೀರ್ತನ ಮಾತಾಡಲ್ವಾ ನೀನು? ಮಾತಾಡ್ತಾ ಇದೀಯಾ? ಆರಾಮಿದ್ಯಾ? ಮೈಕೈ ನೋವಾಗ್ತಿದ್ಯಾ ನಿನ್ಗೆ? ಮಾತಾಡಿಸ್ತೀನಿ. ಜೋರಾಗಿ ಮಾತಾಡ್ತೀಯಾ? ನಿನ್ಗೆ ಯಾರು ಹಾಡು ಹೇಳ್ತಾ ಇದ್ದಿಲ್ಲ? ನೀನು ಯಾರು ಹಾಡು ಹೇಳ್ತಾ ಇದ್ದಿದ್ದು? ಜೋರಾಗಿ ಹೇಳು. ಹಾ ಹೇಳು, ಮುಂದಕ್ಕೆ ಕಾಳ ಹಾಕೊಂಡು ಹೇಳ್ಬೇಕು. ಹೇಳ. ಇನ್ನು ನಾಗಶ್ರೀ ಅವರೇ, ಸೊ ನೀವು ಎಷ್ಟು ತಿಂಗಳಿಂದ ಈ ಮೆಡಿಸಿನಿಗೆ ಕೊಡ್ತಾ ಇದ್ದೀರಿ ಅವಳಿಗೆ? 4 ತಿಂಗಳಿಂದ ಮೆಡಿಸಿನ್ ಕೊಡ್ತಿದ್ದೀವಿ ಮೇಡಮ್. ಪ್ರತಿ ತಿಂಗಳು ನಾವು ಸಿರಪ್ಪಿಗೆ ಸದ್ಯಕ್ಕೆ ಕೊಡ್ತಾ ಇದ್ದೀವಿ. ಆ್ಯಂಡ್ ನಿಮ್ಮದು ವೆಲ್ ಸೆಟಲ್ಡ್ ಅನ್ನೋಕ್ಕಿಂತ ಒಂದು ಮಧ್ಯಮ ವರ್ಗದವರು, ಇಬ್ಬರು ಕೂಡ ಜಾಬಲ್ಲಿದ್ದೀರಿ, ಎಜುಕೇಟೆಡ್ ಆಗಿದ್ದೀರಿ. ಇದನ್ನು ನಾನು ಬಹಳ ಅಂದರೆ ಕಾನ್ಫಿಡೆನ್ಸಿಂದ ಹೇಳಬಲ್ಲೆ. ನಾನು ನೇರವಾಗಿ ಹೋಗಿ ಜನರ ಬಾಳಿ ನನ್ನ ಸಮಸ್ಯೆ ಹೇಳ್ಕೊಳ್ತೀನಿ ಅನ್ನೋದಕ್ಕೆ ಬಹಳ ಮುಜುಗರ ಆಗಿರುತ್ತೆ ಸಂದರ್ಭದಲ್ಲಿ, ಸಾಧ್ಯನೇ ಆಗಿರಲ್ಲ. ಯಾವಾಗ ಈ ನಿರ್ಧಾರಕ್ಕೆ ಬಂದ್ರಿ? ನನಗೆ ಬೇರೆಯವ್ರ ಸಹಾಯ ಬೇಕಾಗಿದೆ ಅಂತ ಅನಿಸಿದ್ದು ಯಾವಾಗ ಗಟ್ಟಿ ಧೈರ್ಯ ಮಾಡ್ಕೊಂಡು ನೀವು ಜನರಿಗೆ ಗೊತ್ತಾಗಂಗೆ ಮಾಡಿದ್ರಿ? ಈ ವಿಷಯ ಗೊತ್ತಾದ್ಮೇಲೆ ಮೇಡಮ್ ನಾವು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ಗೆ ಹೋದ್ವಿ. ಫುಲ್ಲಿ ಬ್ಲ್ಯಾಂಕ್ಡ್. ಇಂಥ ಒಂದು ಕಷ್ಟ ನಮ್ಮ ಕುಟುಂಬಕ್ಕೆ ಬಂತಲ್ಲ, ಏನ್ ಮಾಡೋದು? 16 ಕೋಟಿ ಅಂದ್ರೆ ಸಾಮಾನ್ಯ ಜನಕ್ಕೆ ಅಷ್ಟು ಸುಲಭ ಅಲ್ಲ. ಹೇಗೆ ಏನ್ ಮಾಡೋದು ಅನ್ನುವಂತಹ ಯೋಚನೆ ಶುರುವಾಯಿತು. ಅಲ್ಲಿ ನಮಗೆ ಆನ್ ಆಗ್ನೆಸ್ ಮ್ಯಾಥ್ಯೂ ಅಂತ ಮೇಡಮ್ ಇದ್ದಾರೆ. ಅವರು ನಮಗೆ ಒಬ್ರು ತಮಿಳ್ನಾಡಿನಲ್ಲಿ ಫಾದರ್ ಶ್ರೀನಿಕಾ ಅಂತ ಮಗುದು ಸೇಮ್ ಏಜಲ್ಲಿ ಸೇಮ್ ಮಗುಗೆ ಸೇಮ್ ಪ್ರಾಬ್ಲಮ್ಮು. ಅವರೊಬ್ಬರು ಸಾಮಾನ್ಯ ನಮ್ಮಂಗೆ ಮಧ್ಯಮ ವರ್ಗದವರೇನೆ, ಇಂಜಿನಿಯರ್. ಅವರು ಹೆಂಡತಿ ಬ್ಯಾಂಕಲ್ಲಿ ಎಂಪ್ಲಾಯಿ ಆಗಿದ್ದಾರೆ. ಅವರು ಕೇವಲ 3 ತಿಂಗಳಲ್ಲಿ ಕ್ರೌಡ್ ಫಂಡ್ ಮಾಡಿ ತಮಿಳ್ನಾಡಿಂದ ಆ ಮಗುನ ಇಲ್ಲಿ ಕರ್ಕೊಂಡ್ಬಂದು ಜೀನ್ ಥೆರಪಿ ಮಾಡಿಸಿದ್ರು. ಅವ್ರನ್ನ ನಮ್ಮ ಹತ್ರ ಕರೆಸಿದ್ರು. ನೋಡಿ, ನಿಮ್ಮ ಮಗು ನಿಮಗೆ ಉಳಿಬೇಕು ಅನ್ನೋದಿದ್ರೆ, ನಾನು ಗೌರ್ಮೆಂಟ್ ಎಂಪ್ಲಾಯೀಸು, ನಾವು ಸೆಟಲ್ಡ್ ಫ್ಯಾಮಿಲಿ, ನಮ್ಮ ಮರ್ಯಾದೆ ಏನಾಗುತ್ತೆ ಎಲ್ಲದನ್ನ ಬಿಟ್ಟುಬಿಡಿ. ಇವರಿಬ್ರು ಅಷ್ಟೇ ನೋಡಿ, ಹಾರ್ಡ್ ವರ್ಕ್ ಮಾಡಿದ್ದಾರೆ, ಜನಗಳ ಹತ್ರ ಹೋಗಿ ಕೇಳಿದ್ದಾರೆ. ಕೇವಲ 3 ತಿಂಗಳಲ್ಲಿ 16 ಕೋಟಿ ಮಾಡ್ಕೊಂಡ್ಬಂದು ಅವ್ರ ಮಗುಗೆ ಜೀನ್ಸ್ ಥೆರಪಿ ಆಗಿದೆ ಅಂತ ನಮ್ಮನ್ನು ಪರಿಚಯ ಮಾಡಿಕೊಟ್ರು. ಅವರೇ ನಮ್ಗೆ ಇನ್ಸ್ಪಿರೇಷನ್ ಮೇಡಮ್. ಆ ತಂದೆ ನಮ್ಮ ಹತ್ರ ಮಾತಾಡಿದ್ರು, ಮೇಡಮ್ ಎಲ್ಲದನ್ನು ಬಿಟ್ಬಿಡಿ ಮೇಡಮ್, ಮಗು ಮುದ್ರ ಮಾತ್ರ ಜ್ಞಾಪಿಸ್ಕೊಳ್ಳಿ, ಯಾರೇನಂತಾರೆ ತಲೆ ಕೆಡಿಸ್ಕೋಬೇಡಿ. ಇದಕ್ಕೆ ಹೇಳ್ದೆ, ಆ ಮುಜುಗರದ ಚೌಕಟ್ಟನ್ನು ದಾಟ್ ಹೊರಗೆ ಬರೋದಿದೆಯಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಕಷ್ಟ ಇದೆ. ಮಾತಾಡ್ತೀನಿ ನಿಮ್ಮ ಹತ್ರ. ವೀಕ್ಷಕರೇ, ನಾನು ಹೇಳಿದೆ ಯಾಕೆ ಈ 1 ಗಂಟೆ ಕೊಡಿ, ಈ ಕುಟುಂಬದ ಜೊತೆ ನಿಂತ್ಕೊಳ್ಳಿ ಅನ್ನೋದಕ್ಕೆ. ಈ ಕಾಯಿಲೆ ಅಂತ ಪದೇ ನನ್ನ ಬಾಯಿಂದ ಆ ಮಗು ವಿಚಾರದಲ್ಲಿ ಉಚ್ಚಾರಣೆ ಮಾಡೋಕ್ಕೆ ತೀರಾ ಕಷ್ಟ ಆಗ್ತಿದೆ ನನಗೆ. ಓಕೆ, ಸಮಸ್ಯೆ ಅಂತಲೇ ಮಾತಾಡ್ತೀನಿ ನಾನು. ಈ ಸಮಸ್ಯೆಗೆ ಪರಿಹಾರ ಬೇಕಾಗಿರೋದು ಹತ್ತತ್ರ 16 ಕೋಟಿ. ಅದೊಂದು ಟ್ರೀಟ್ಮೆಂಟ್ ಕೊಡಿಸ್ಬಿಟ್ರೆ ಮಗು ಎಲ್ಲರಂತೆ ಓಡಾಡುತ್ತೆ, ಎಲ್ಲರಂತೆ ನಗಾಡುತ್ತೆ, ಎಲ್ಲರಂತೆ ಬೆಳೆಯುತ್ತೆ. ಆದರೆ 16 ಕೋಟಿ, ಒಂದಲ್ಲ ಎರಡಲ್ಲ, ಲಕ್ಷನೂ ಅಲ್ಲ, ಕೋಟಿ. 16 ಕೋಟಿನ ಈ ಕುಟುಂಬ ಹೆಂಗೆ ಹೊಂದಿಸುತ್ತೆ? ಪ್ರಶ್ನೆ ಅಲ್ವಾ? ಅದಕ್ಕೆ ಹೇಳಿದ್ದು, ನಿಮ್ಮ ಗ್ಯಾರಂಟಿ ಸ್ಕ್ರೀನ್ನಲ್ಲೂ ಕೂಡ ನಾವು QR ಕೋಡ್ ಜೊತೆಗೆ ಅಕೌಂಟ್ ನಂಬರ್ ಹಾಕ್ತಾ ಇದ್ದೀವಿ. ನಾನು ನಿಮಗೆ 1 ಲಕ್ಷ ಹಾಕಿ, 2 ಲಕ್ಷ ಹಾಕಿ, 10,000 ಹಾಕಿ, ನಾನು ಹೇಳ್ತಾ ಇಲ್ಲ. ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಲೇಬೇಕಾದ ಪರಿಸ್ಥಿತಿ. ನಿಮ್ಮ ಜವಾಬ್ದಾರಿ ಅಂದ್ಕೊಳ್ಳಿ ಇದನ್ನು. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿಲ್ಲ, ನಿಮ್ಮ ಜವಾಬ್ದಾರಿನ ನೀವು ಮೆರಿಬೇಕು. ಅಕೌಂಟ್ ನಂಬರ್ ತೊಗೊಳ್ಳಿ. ಜೊತೆಗೆ ನಾವು ಕೂಡ ಸಾಧ್ಯ ಆದಷ್ಟು ಪಬ್ಲಿಕ್ ಕಾಲ್ನ ಅಟೆಂಡ್ ಮಾಡ್ತೀವಿ. ನಿಮ್ಮ ಹತ್ರನೂ ಕೂಡ ಮಾತಾಡೋ ಪ್ರಯತ್ನವನ್ನು ಮಾಡ್ತೀನಿ. ಮಾತುಕತೆ ಮುಂದುವರ್ಸೋಣ. ಸೊ ನೀವೀಗ ಸ್ಟಾರ್ಟಿಂಗ್ 3 ತಿಂಗಳು ಇಲ್ಲಿಗೆ, ಅಂದರೆ ಎಷ್ಟು 3 ತಿಂಗಳಾಯ್ತಲ್ವಾ ಟ್ರೀಟ್ಮೆಂಟ್, ಸಿರಪ್ ಕೊಡೋಕ್ಕೆ ಶುರು ಮಾಡಿ? 4 ತಿಂಗಳು. ಅಲ್ಲಿಗೆ ಎಷ್ಟಾಯಿತು ಟೋಟಲಾಗಿ? ಒಂದು 24 lakhs. ಹೆಂಗ್ ಅನ್ಸಿದ್ರಿ? ಬ್ಯಾಕಪ್ ಇತ್ತಾ ನಿಮಗೆ ಅಲ್ಲಿ ತನಕ? ಸ್ವಲ್ಪ ನಮ್ಮ ಹತ್ರ ಸೇವಿಂಗ್ಸ್ ಅಂತ ಇತ್ತು. ಜೊತೆಗೆ ಏನಾಯ್ತು ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಾವೇ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಒಂದು ಸಣ್ಣ ವಿಡಿಯೋ ಮಾಡಿ ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಹಾಕಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ, ಫ್ರೆಂಡ್ ಸರ್ಕಲ್ ಅಲ್ಲಿ, ನಮ್ಮ ಟೀಚರ್ ಸರ್ಕಲ್ ಅಲ್ಲೆಲ್ಲ ಸ್ವಲ್ಪ ವಿಷಯನ ಶೇರ್ ಮಾಡಿದ್ವಿ. ಅದರಿಂದ ಸ್ವಲ್ಪ ನಮಗೆ ಒಂದು 10 ರಿಂದ 11 ಲಕ್ಷದಷ್ಟು ಅಮೌಂಟ್ ರೈಸ್ ಆಯಿತು. ಮತ್ತೆ ನನ್ನ ಸ್ಕೂಲಲ್ಲಿ ವರ್ಕ್ ಮಾಡುವಂತ ಅಲ್ಲಿ ಅದು ತುಂಬಾ ಮುಗ್ಧ ಜನ, ಹಾಡಿ ಜನಗಳು, ನಾನು ವರ್ಕ್ ಮಾಡೋ ಶಾಲೆಯಲ್ಲಿ ಇರುವಂಥದ್ದು. ಅವರೆಲ್ಲರೂ ಬಂದು ಒಂದೊಂದು ದಿನ ಕೈ ಜೋಡಿಸಿದ್ರು. ಎಲ್ರಿಗೂ ಹ್ಯಾಟ್ಸ್ ಆಫ್. ಎಲ್ಲರಿಗೂ ಧನ್ಯವಾದ. ಒಂದು ದಿನದ ಕೂಲಿಯನ್ನ ತಂದ್ಕೊಟ್ಟಿದ್ದಾರೆ ಮೇಡಮ್.
ಅವ್ರು ದುಡಿಯೋದೇ 400 ಇಂದ 500 ರೂಪಾಯಿ ದುಡ್ಡು. ನಮ್ಮ ಶಿಕ್ಷಕಿಯ ಮಗುಗೆ ಈ ಥರ ಕಷ್ಟ ಆಗಿದೆ ಅಂತ ಹೇಳಿ ಪ್ರತಿಯೊಬ್ಬರು ತಮ್ಮ ಕೂಲಿಯ ಬಂದಿದ್ದ ದುಡ್ಡನ್ನು ನನ್ನ ಮಗುಗೆ ತಂದು ಕೊಟ್ಟರು. ಅದನ್ನು ನಾವು ಸಾಯೋ ತನಕ ಮರೆಯೋಕ್ಕಾಗಲ್ಲ. ಆ ಜನಕ್ಕಿರುವ ಮುಗ್ಧತೆ, ಒಳ್ಳೆ ಮನಸ್ಸು, ಅವ್ರು ಮಾಡಿದಂತಹ ಆಶೀರ್ವಾದ ಇವತ್ತು ಮೋಸ್ಟ್ಲಿ ನನ್ನ ಇಲ್ಲಿಗೆ ಬಂದು ಕೂರಿಸಿರ್ಬೋದು ಅನ್ಸುತ್ತೆ. ಈ ಸುದ್ದಿ ನಮ್ಮೆಲ್ಲರಿಗೂ ಗೊತ್ತಾಗೋಂಗೆ ಮಾಡಿದ್ದು ಕಿಚ್ಚ ಸುದೀಪ್ ಅವರು. ಅವ್ರದ್ದೊಂದು ವಿಡಿಯೋ ನಿಮಗೊಂದು ರೀತಿ ಒಂದು ಸ್ಟ್ರೆಂತ್ ಕೊಡ್ತು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾವಾಗ ಸುದೀಪ್ ಅವ್ರನ್ನ ಭೇಟಿ ಆಗಬೇಕು ಅಂದ್ಕೊಂಡ್ರಿ, ಹೇಗಾದ್ರಿ, ನಿಮಗೆ ಇದಕ್ಕೆ ಸಪೋರ್ಟ್ ಮಾಡಿದ್ಯಾರು, ಸುದೀಪ್ ಏನಂದ್ರು ಈ ಟೈಮ್ನಲ್ಲಿ? ನಾವು ಫಸ್ಟು ಮೇಡಮ್ ಸುದೀಪ್ ಸರ್ ಮನೆಗೆ ಹೋದ್ವಿ ಮೇಡಮ್. ನಮಗೆ ಗೊತ್ತಾಗ್ತಾ ಇಲ್ಲ, ನಾವು ಯೂಟ್ಯೂಬರ್ಸ್ಗೆಲ್ಲ ಕಾಲ್ ಮಾಡ್ತಿದ್ದೀವಿ, ಮೇಲ್ ಹಾಕ್ತಿದ್ದೀವಿ, ಚಾನೆಲ್ಗಳಿಗೆ ಮೇಲ್ ಹಾಕ್ತಿದ್ದೀವಿ, ರಿಪ್ಲೈಗಳು ಬರ್ತಾ ಇಲ್ಲ. ಯಾರು ಜೆನ್ಯೂನ್ ಅಂತಾರೆ 16 ಕೋಟಿದು ಒಂದು ಇಂಜೆಕ್ಷನ್ ಇದೆಯಾ, ಏನೋ ಫ್ರಾಡ್ ಇರ್ಬೋದು, ಸ್ಕ್ಯಾಮ್ ಇರ್ಬೋದು, ದುಡ್ಡು ಮಾಡೋಕ್ಕೆ ಅಂತಿದ್ದಾರೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ನಾವು ಮಾಮೂಲಿ ಸುದೀಪ್ ಸರ್ದು ಅಭಿಮಾನಿನೇ, ಎಲ್ಲದನ್ನು ನೋಡ್ತಿರ್ತೀವಿ ಇನ್ಸ್ಟಾಗ್ರಾಮಲ್ಲಿ. ಅವ್ರು ಆಡೋ ಒಳ್ಳೆ ಮಾತುಗಳು ಇನ್ಸ್ಪಿರೇಷನ್ ಆಗುತ್ತೆ. ಆ ಮನುಷ್ಯರು ನಮಗೆ ಹೆಲ್ಪ್ ಮಾಡ್ಬೋದು, ಒಂದು ಸಲ ಹೋಗೋಣ ಅಂತ ಅವ್ರ ಮನೆ ಹತ್ರ ಬಂದ್ವಿ ಮೇಡಮ್. ಅವರು ಹೈದ್ರಾಬಾದಿಗೆ ಹೋಗಿದ್ರು, ಸಿಕ್ಕಲಿಲ್ಲ. ಮತ್ತು ಅವ್ರನ್ನೆಲ್ಲರನ್ನ ಅಲ್ಲಿ ಒಂದು ಹೋಟೆಲ್ ಹುಡುಗ ಸಿಕ್ಕದ ಅವ್ರ ಮನೆ ಹತ್ರ. ಅವ್ರ ಮ್ಯಾನೇಜರ್ ನಂಗೆ ಪರಿಚಯ ಇದ್ದಾರೆ, ನಿಮಗೆ ಹೆಲ್ಪ್ ಮಾಡೋಕ್ಕೆ ಹೇಳ್ತೀನಿ ಮೇಡಮ್, ಅವ್ರು ತುಂಬ ಒಳ್ಳೆಯವರಿದ್ದಾರೆ, ಈ ಥರದ್ದೆಲ್ಲ ಸ್ಪಂದಿಸ್ತಾರೆ ಅಂತ ಹೇಳಿದ್ರು. ಬಟ್ ಆ ಮ್ಯಾನೇಜರು ಹೇಳಿದ್ರಂತ, ಮ್ಯಾನೇಜರಿಗೂ ನಮ್ಗೆ ಯಾವುದೇ ಥರದ್ದು ಪಾಸಿಟಿವ್ ರೆಸ್ಪಾನ್ಸ್ ಆಗಿ ಬರಲಿಲ್ಲ. ನಾವು ಟ್ರೈ ಮಾಡ್ತಾನೆ ಇದ್ವಿ, ಏನು ಅಂತ ಗೊತ್ತಾಗಲಿಲ್ಲ. ನಮ್ಮ ಅದೃಷ್ಟ ಅನ್ಕೋಬೇಕು, ಮೈಸೂರಲ್ಲಿ CCLದು ಸೆಮಿಫೈನಲ್ಸ್ ನಡೀತು. ಆವಾಗ ನಾವು ಹೋಗಿದ್ದು ಸಂದೇಶ್ ದಿ ಪ್ರಿನ್ಸಲ್ಲಿ ಸುದೀಪ್ ಸರ್ ಅವರು ಸ್ಟೇ ಆಗಿದ್ರು, ಅವ್ರ ಫ್ಯಾಮಿಲಿ ಮತ್ತು ಎಲ್ಲರೂ. ಆವಾಗ ಸಂದೇಶ್ ದಿ ಪ್ರಿನ್ಸ್ ಮಾಲೀಕರನ್ನ ಹೋಗಿ ಕೇಳ್ಕೊಂಡ್ವಿ. ಆ ಮನುಷ್ಯರು ತಂದೆ ಮಗ ಇಬ್ಬರೂ ಮಗುನ ನೋಡಿ ಕಣ್ಣಲ್ಲಿ ನೀರು ಹಾಕಿ ನಮ್ಮನ್ನು ಸೇರಿಸ್ತೇ ಇರ್ಬೋದಿತ್ತು ಮೇಡಮ್. ಅವರು ದೊಡ್ಡ ಹೋಟೆಲ್ಲು, ಇಲ್ಲಿ ಬಂದು ಡಿಸ್ಟರ್ಬ್ ಮಾಡಬೇಡಪ್ಪ ನೀವು ಯಾರೂ, ಅವ್ರ ಮನೆ ಹತ್ರ ಹೋಗಿ ಕೇಳ್ಕೊಳ್ಳಿ ಅಂದ್ಬಿಟ್ಟಿದ್ರೆ ಅವತ್ತು ನಮ್ಮ ಕತೆ ಮುಗೀತು. ನಮ್ಮ ನೋಡಿದ ತಕ್ಷಣ ಕರೆದು ಒಳಗೆ ದೇವ್ರು ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ ಅಂತಾರೆ. ಖಂಡಿತ ನಿಮಗೆ ಕಿಚ್ಚ ಸುದೀಪ್ ಸರ್ ರೂಪದಲ್ಲಿ ಬಂದಿದ್ದಾನೆ. ಅಲ್ಲಿಂದ ಅವರೇ ಹೋಗಿ, ಸರ್ ಈ ಥರ ಮಗು ಬಂದಿದೆ, ಈ ಥರ ಪ್ರಾಬ್ಲಮ್ ಇದೆ, ತಂದೆ ತಾಯಿ ತಮ್ಮ ಹತ್ರ ಮಾತಾಡ್ಬೇಕಂತೆ, ಒಂದು ವಿಡಿಯೋ ಬೇಕಂತೆ ಸರ್ ತಮ್ಮದು ಅಂತ ಹೇಳಿದ್ರು. ಸುದೀಪ್ ಸರ್ ಸ್ವಲ್ಪ ಡಿಸ್ಟೆನ್ಸಲ್ಲಿದ್ದರು. ನಮಗೆ ಮಗುನ ನೋಡಿದ್ರು, ಕೈ ಮುಗಿದ್ರು ಮೇಡಮ್, ದಯವಿಟ್ಟು ಮಗುನ ಕರ್ಕೊಂಬರ್ಬೇಡಿ. ನನಗೆ ಮಗುನ ನೋಡಿ ಆ ದುಃಖನ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನನಗೂ ಒಬ್ಳು ಹೆಣ್ಮಗಳಿದ್ದಾಳೆ, ಮಗುನ ನೋಡೋಕೆ ನನ್ನಿಂದಾಗಲ್ಲ. ಮತ್ತು ನಾನು ನಾಳೆ ಮ್ಯಾಚ್ ಬೇರೆ ಆಡಬೇಕು, ನನಗೆ ಮ್ಯಾಚ್ ಆಡೋಕ್ಕೂ ಆಗಲ್ಲ, ಫುಲ್ ಬ್ಲ್ಯಾಂಕ್ ಆಗಿಬಿಡ್ತೀನಿ ಅಂತ ಹೇಳಿ ಖಂಡಿತವಾಗ್ಲೂ ನನ್ನ ಕೈಲಾಗಿದ್ದು ಸಹಾಯ ಮಾಡ್ತೀನಿ ಅಂತ ಭರವಸೆ ಕೊಟ್ಟರು. ಕಿಚ್ಚ ಸುದೀಪ್ ಸರ್ ಇಲ್ಲಿ ತನಕ ನಾವು ಅವ್ರ ಪರವಾಗಿ ಕೇಳಿರೋದು ಇದೊಂದೇ ಅಲ್ಲ, ಅವ್ರು ಮುಂದಕ್ಕೆ ಬಂದಿರೋದು ಈ ಥರದ್ದು ಲಕ್ಷಾಂತರ ಸಹಾಯವನ್ನು ಮಾಡಿದ್ದಾರೆ. ಬಟ್ ಅವ್ರು ಮಾತಾಡ್ಕೊ ಬರ್ತಾ ಇದ್ದಿದ್ದು ಏನು ಗೊತ್ತಾ, ಮಾಧ್ಯಮದಲ್ಲಿ ನಾನು ಇರೋದ್ರಿಂದ ನನಗೆ ಗೊತ್ತು ಇದು ಬಹಳ ಅದ್ಭುತವಾಗಿ. ಅವ್ರನ್ನ ಪರ್ಸ್ನಲ್ ಆಗಿ ಮೀಟ್ ಮಾಡಿದಾಗಲೂ ಅಷ್ಟೇ, ಎಡಗಾಯಿ ಕೊಟ್ಟಿದ್ದು ಬಲಗಾಯಿ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಬದುಕಿ ಬಾಳಿದಂತಹ ಮನುಷ್ಯ. ಅವ್ರ ತಾಯಿಯೇ ಸ್ಫೂರ್ತಿ, ಅವ್ರ ಅಮ್ಮನೇ ಇದನ್ನೆಲ್ಲ ಹೇಳ್ಕೊಟ್ಟಿರೋದು. ಅದಕ್ಕೆ ಹೇಳಿದ್ದು ದೇವ್ರು ಯಾವುದಾದ್ರೂ ಒಂದು ರೂಪದಲ್ಲಿ ಬರ್ತಾನೆ, ಹಿಂಗೆ ಬರ್ತಾನೆ ಅಂತಲ್ಲ. ಈ ಕುಟುಂಬಕ್ಕೆ ಕಿಚ್ಚ ಸುದೀಪ್ ಅವರ ರೀತಿಯಲ್ಲಿ, ಸುದೀಪ್ ಸರ್ ರೀತಿಯಲ್ಲಿ ಬಂದಿದ್ದಾನೆ. ಸೊ ಇದೀಗ ದೇವರ ರೂಪದಲ್ಲಿ ಅವ್ರು ಬಂದಿದ್ರು. ವರ ಕೊಡಬೇಕಾಗಿರೋದು ಯಾರಲ್ಲಿ? ರಾಜ್ಯದ ಜನತೆ, ನೀವು. ಅವ್ರ ಕೈಲಾದಷ್ಟು ಅವ್ರು ಮಾಡಿದ್ದಾರೆ, ಉಳಿದಂತೆ ಸಪೋರ್ಟಿಂಗ್ ನಿಂತ್ಕೊಳ್ಬೇಕಾಗಿರೋದು ನಾವು, ನೀವು. ಗ್ಯಾರಂಟಿ ನ್ಯೂಸ್ ಕೂಡ ಅದೇ ಬದ್ಧತೆಯನ್ನು ಮೆರೀತಾ ಇದೆ. ಮಾತಾಡೋಣ ಅವ್ರ ಜೊತೆ, ಮಗು ಜೊತೆ ಕೂಡ ಮಾತನಾಡಿಸ್ತೀನಿ. ಸಾಧ್ಯ ಆದರೆ ಸುದೀಪ್ ಸರ್ನೂ ಲೈನಿಗೆ ತಗೊಳ್ಳೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.